ನೀನು ಏಕೆ ಇಷ್ಟು ಏನು ಏನು ಹೇಳ್ತದೆ ನೋಡ್ರಿ, 2ನೇ ಅಧ್ಯಾಯ 10ನೇ ವಚನ ನೋಡಿದರೆ, ಕಟಾಕ್ಷವೇಕೆ ಅನ್ನಲು ಅಲ್ಲಿ 11 ನೋಡಿದರೆ, ಬೋಯೇಜನು ನಿನ್ನ ಗಂಡನು ಸತ್ತ ಮೇಲೆ ನಿನ್ನ ಅತ್ತೆಗೆ ನೀನು ಮಾಡಿದ ಉಪಕಾರ ಅಷ್ಟು ಇಷ್ಟು ಅಲ್ಲ. ಅತ್ತೆ ಸೊಸೆ ಹೊಡೆದಾಟ, ಕಚ್ಚಾಟ, ದಂದಾಟ ಏನಪ್ಪ? ಅತ್ತೆಗೆ ಮಾಡಿದ್ದ ಉಪಕಾರ ಸೊಸೆ, ನಿನ್ನ ಗಂಡ ಸತ್ತ ಮೇಲೆ ನೀನು ನಡ್ಕೊಂಡ ವ್ಯವಹಾರ ನಾನು ಲೆಕ್ಕ ಹಾಕಿದ್ದೀನಿ. ನಿನ್ನ ಗಂಡ ಸತ್ತ ಮೇಲೆ ನೀನು ತೋರಿಸಿದ ದಯೆ, ನಿನ್ನ ಗಂಡ ಸತ್ತ ಮೇಲೆ ನೀನು ತೋರಿಸಿದ ಕೃತಜ್ಞತಾ ಭಾವನೆ, ನಿನ್ನ ಗಂಡ ಸತ್ತ ಮೇಲೆ ನೀನು ಮಾಡಿದ, ನಿನ್ನ ಅತ್ತಿಗೆ ಮಾಡಿದ ಉಪಕಾರ ಅಷ್ಟು ಇಷ್ಟು ಅಲ್ಲ. ನಾವು ಕೃತಜ್ಞತೆ ಭಾವರಾಗಿ ಇಂದಿನ ದಿವಸ ಜೀವಿಸಬೇಕು. ವೈರಾಗ್ಯ ಕಲಿಗೆ ಜೀವಿಸಬೇಕು. ಮನೆಗೆ ರೋಷ ಕಲಿಗೆ ಜೀವಿಸಬೇಕು. ಒಂದೊಂದು ರಾಷ್ಟ್ರದಲ್ಲಿ ಅಳಿದು ಹೋದ ಆತ್ಮಗಳು ನಶಿಸುವುದರಿಂದ ನಾವು ವೇದನೆಯಿಂದ ಕಷ್ಟಪಟ್ಟು ನಮ್ಮ ಜೀವಿತವನ್ನು ಆಳವಾಗಿ ಇಟ್ಟು ದೇವರಿಗೆ ಸ್ತುತಿ ಮಾಡಿ ಆತ್ಮಗಳನ್ನು ಸಂಪಾದಿಸಬೇಕು. ನಶಿಸಿ ಹೋದ ಆತ್ಮಗಳನ್ನು ಸಂಪಾದಿಸಬೇಕು. ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ನಮ್ಮನ್ನು ಪ್ರೀತಿಸಿದ್ದಾನೆ.